ಬಗದಷ್ಟು ಬಯಲಾಗ್ತಿದೆ 8 ಗಂಡಂದಿರ ಮೋಸದ ಪತ್ನಿ ಕಳ್ಳಾಟ. ಬಗದಷ್ಟು ಬಯಲಾಗ್ತಾ ಇದೆ 8 ಗಂಡಂದಿರ ಮೋಸದ ಪತ್ನಿಯ ಕಳ್ಳಾಟ. ಕಾರು, ಮನೆ, ಜಾಗದ ಲೋನ್ ಕೊಡಿಸುವ ನೆಪದಲ್ಲಿ ವಂಚನೆ ಮಾಡಿರುವಂಥ ಆರೋಪ ಇದು. ಮನೆ ಲೋನ್ ಕೊಡಿಸುವ ನೆಪದಲ್ಲಿ ತಬಸುಂ ತಾಜ್ ವಂಚನೆಯನ್ನ ಮಾಡಿದ್ದಾಳೆ. ಮಾತಿನಲ್ಲೇ ಮೋಡಿ ಮಾಡಿ ವಂಚಿಸ್ತಾ ಇದ್ದಂಥ ಚಾಲಾಕಿ ತಬಸುಂ ದೂರು ಕೊಟ್ರೆ ಹೋರಾಡ್ತೇನೆ ಅಂತ ಉಡಾಫೆಯಾಗಿ ಉತ್ತರವನ್ನ ಕೊಡ್ತಾ ನ್ಯೂಸ್ ಫಸ್ಟ್ ಮುಂದೆ ನ್ಯಾಯ ಬೇಕೆಂದು ಮಹಿಳೆಯರು ಮನವಿಯನ್ನ ಮಾಡ್ತಿದ್ದಾರೆ. ಹಾಕಿದ್ಲು ಅವಳು ಮಾಡಿ ಅಪರಾಧ ನಮ್ಮನೆ ಮೇಲೆ ಹಾಕಿದ್ಲು. ನಾವು ಹಣ ಹಿಂದೆ ಕೇಳುವಾಗ ನನ್ನ ಮಗನಿಗೆ ನನಗೆ ಎಲ್ಲ ತುಂಬ ಇದು ಮಾಡಿದ್ಲು. ಮಗನಿಗೆ ಮದುವೆ ಅಂತ ಹೋಮ್ ಲೋನ್ ತೆಗಿಸ್ತೇನೆ ಹಾಗೆ ಹೀಗೆ ಅಂತ ಜಾಗದ ಪಟ್ಟ ಸಹ ತಗೊಳ್ಳಿದ್ದಾರೆ, ನನ್ನದು ಮತ್ತು ನನ್ನ ತಂಗಿಯದ್ದು. ಜಾಗದ ರೆಕಾರ್ಡ್ ಉಂಟು ಅವಳ ಹತ್ರ, ನಮ್ಮದು 2 ಮನೆಯದ್ದು. ಹಾಗೆ ಅವಳ ಹತ್ರ ಕೇಳಲಿಕ್ಕೆ ಹೋದರೆ ಯಾರು ನಿನ್ನು ಹಾಗೆ ಹೀಗೆ ಉಲ್ಟಾ ಮಾತಾಡ್ತಾಳೆ ಅವಳು. ಮತ್ತು ಅಲ್ಲಿ ಟೌನ್ ಬ್ಯಾಂಕಿನವರು ಬಂದು ಹೇಳಿದರು, ಅವರು ಹೀಗೆ ನಮ್ಮನ್ನು ಕರೆಯುವುದಮ್ಮ, ಅವಳಿಗೆ ನಿಮಗೇನೆ ಹಾಕ್ಲಿಕ್ಕೆ ಆಗಲಿಲ್ವ ಪೆಟ್ಟು ಅಂತ ಹೇಳಿದರು ಪೊಲೀಸ್ನವರು. ಜಗಳ ಆಗುವಾಗ ನೀವೇ ಹಾಕಬೇಕಿತ್ತು ಅವಳಿಗೆ ಅಂತ ಹೇಳಿದರು. ನಾವು ಹೋಗಲಿಲ್ಲ ಸರ್ ಅಂತ ಹೇಳಿದೆ. ಮತ್ತು ನಾನು ಅವ್ರ ಹತ್ರ ಮಾತಾಡಲಿಕ್ಕೆ ಹೋದೆ ತಬಸ್ಸು ಮಾತ್ರ. ಅದಕ್ಕೆ ಹೇಳೋದು, ಹೌದು ನಾನು ಕಾರ್ ಸಹ ತೆಗೆಸಿಕೊಡ್ತೇನೆ, ಮನೆ ಸಹ ತೆಗೆಸಿಕೊಡ್ತೇನೆ, ಜಾಗ ಬೇಕಾದರೆ ಜಾಗಕ್ಕೆ ಸಹ ಲೋನ್ ತೆಗೆಸಿಕೊಡ್ತೇನೆ, ಎಂಥ ಬೇಕಾದರೆ ಹೇಳಿ ನಾನು ತೆಗೆಸಿಕೊಡ್ತೇನೆ, ಬಟ್ ನಮಗೆ ಹಣ ಕೊಡಿ ನೀವು ಸ್ವಲ್ಪ ಜಾಸ್ತಿ. ನಾನು ಹೇಳಿದೆ, ಪುನಃ ಕೇಳಿದೆ, ಡಾಕ್ಯುಮೆಂಟ್ಸ್ ಎಂತ ಬೇಡ, ಡಾಕ್ಯುಮೆಂಟ್ಸ್ ಎಂತ ಸಹ ಬೇಡ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ದರೆ ಸಾಕು, ಅಷ್ಟೇ ಡಾಕ್ಯುಮೆಂಟ್ಸ್, ಮತ್ತು ಎಲ್ಲ ಡಾಕ್ಯುಮೆಂಟ್ ನಾನು ತಂದು ಕೊಡ್ತೇನೆ ಅಂತ ಹೇಳಿದೆ. ಆಯ್ತು ಅಂತಂದರೆ ಮತ್ತೆ ಒಂದು ದಿನ ನಾನು ಹೇಳೋದು, ಒಂದು 15 ಡೇಸಲ್ಲಿ ನಿಮ್ಮ ಲೋನ್ ಎಲ್ಲ ನಾನು ಇದು ಮಾಡಿ ಎಲ್ಲ ಮಾಡಿ ಕಳಿಸಿಕೊಡ್ತೇನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪರೀಕ್ಷಿತ್, ಈಗಾಗಲೇ ಮದುವೆ ವಿಚಾರದಲ್ಲಿ ಒಂದು ಮೋಸ, ಈಗ ಹೊಸದಾಗಿ ಕಾರು, ಮನೆ ಲೋನ್ ಕೊಡಿಸ್ತೀನಿ ಅಂತ ಮತ್ತೊಂದು ಮಹಾ ಮೋಸ ಈಗ ಬೆಳಕಿಗೆ ಬಂದಿರುವಂತದ್ದು. ಪರೀಕ್ಷಿತ್, ಎಸ್, ಈಗ ಬಹಳಷ್ಟು ಮಹಿಳೆಯರು ಈಗ ಮುಂದೆ ಬಂದಿರುವಂತದ್ದು. ತಪ್ಸುಂ ಅವರಿಂದ ಬಹಳಷ್ಟು ಮೋಸವಿದ್ದೇವೆ, ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಈ ರೀತಿಯಾಗಿ ನಮಗೆ ಆಸೆಯನ್ನ ತೋರಿಸಿ ಕೇವಲ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಅನ್ನ ಇದ್ರೆ ಸಾಕು, ನಾವು ಹೇಳಿದ ಎಲ್ಲ ದಾಖಲೆಗಳನ್ನ ನಾನು ಸಿದ್ಧಪಡಿಸ್ತೇನೆ, ಲೋನ್ ಕೊಡಿಸ್ತೇನೆ ಅನ್ನುವಂತ ರೀತಿಯಲ್ಲಿ ಏನು ಮಾಯಾವಿ ರೀತಿಯಲ್ಲಿ ನಂಬಿಸುತ್ತಾಳೆ. ಅಂದ್ರೆ ಅವರು ಕೂಡ ಅವರ ಒಂದಷ್ಟು ಸಂಬಂಧಿಗಳು ಮತ್ತೆ ಈ ತರ ಮಾಮನ ಮಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಂಬಂಧಿಗಳಿರ್ತಾರೆ, ಅವರ ಮೂಲಕ ಬಹಳಷ್ಟು ಮಹಿಳೆಯರು ಕೂಡ ಈಕೆಯನ್ನ ಸಂಪರ್ಕಿಸಿ ಜೊತೆಗೆ ಆಕೆಯ ಬಳಿ ಹೋದಾಗ ಆಕೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು ನಾನು ಮಾಡಿಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಮಹಿಳೆಯರು, ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಇದ್ದಾರೆ ಅನ್ನೋ ಮಾಹಿತಿ ಮೂಲಗಳಲ್ಲಿ ಸಿಕ್ಕಿರುವಂತದ್ದು. ಆದ್ರೆ ಒಂದಷ್ಟು ಮಹಿಳೆಯರು ಮುಂದೆ ಬಂದಿದ್ದಾರೆ. ನಮಗೆ 2.5 ಲಕ್ಷ ಅಷ್ಟು ಮೋಸ ಮಾಡಿದ್ದಾರೆ, ಮತ್ತೊಬ್ಬ ಮಹಿಳೆ 1.5 ಲಕ್ಷ ಅಷ್ಟು ಮೋಸ ಮಾಡಿದ್ದಾರೆ ಅನ್ನುವಂತ ದೂರನ್ನ ಆರೋಪಗಳನ್ನ ಮಾಡಿರುವಂತದ್ದು ನ್ಯೂಸ್ ಫಸ್ಟ್ ಮೂಲಕ. ಹಾಗಾಗಿ ಉಡುಪಿ ಹಾಗೂ ಕಾಪು ಭಾಗದಲ್ಲಿ ಬಹಳಷ್ಟು ದೂರುಗಳು ದಾಖಲಾಗಿರುವಂತದ್ದು. ಹಾಗಾಗಿ ಪೊಲೀಸರು ಕ್ರಮವನ್ನು ಕೈಗೊಳ್ತಾ ಇಲ್ಲ, ಯಾಕೆ ಸುಮ್ಮನೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಬಹಳನ್ನ ತೋರ್ಕೊಂಡಿದ್ದಾರೆ. ಸದ್ಯಕ್ಕೆ ತಪ್ಸುಂ ನಾನು ಸಾಚಾ ಹಾಗೂ ನಾನು ಒಬ್ಬ ಪತಿಯನ್ನ ಮಾತ್ರ ಮದುವೆ ಆಗಿದ್ದೇನೆ, ಯಾವುದೇ ಡೈವರ್ಸ್ ಕೊಡದೆ ಮತ್ತೊಂದು ಗಂಡನ ಮದುವೆ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಸಬೂಬನ ಕೊಡ್ತಾ ಬರ್ತಾ ಇದ್ಲು. ಹಾಗೆ ಈ ಪತ್ನಿ ಬಹಳಷ್ಟು 8 ಗಂಡಂದಿರ ಆರೋಪಗಳ ನಡುವೆ ಈಗ ಸಾಲ ಕೊಡುವ ನಿಟ್ಟಿನಲ್ಲಿ ಮೋಸ ಮಾಡುವ ಪ್ರಕರಣಗಳೀಗ ಬೆಳಕಿಗೆ ಬರ್ತಾ ಇದೆ. ಬಹಳಷ್ಟು ಮಹಿಳೆಯರು ಈಗ ಮುಂದೆ ಬರ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಲ್ಲಿ ಏನು 8 ಗಂಡಂದಿರ ಮಾಯಾಜಾಲದ ಬಗ್ಗೆ ತಿಳಿಸಿಕೊಂಡ ಬಳಿಕ ಈಗ ಬಹಳಷ್ಟು ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಬಹಳಷ್ಟು ಇನ್ನು ಹೊಸಪೇಟೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬಹಳಷ್ಟು ಭಾಗಗಳಲ್ಲಿ ಈಕೆಯಿಂದ ಮೋಸ ಹೋದವರು ಬಹಳಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವುದು. ಇನ್ನಷ್ಟು ಮಂದಿ ಮುಂದೆ ಬರುವಂತ ಸಾಧ್ಯತೆ ಇದೆ. ಧನ್ಯವಾದ ಪರೀಕ್ಷಿತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.